ಮೇಡಮರ ನಾ ಯಾಕೆ ಸುಳ್ಳು ಹೇಳಿ ನಂದಂತ ಏನೂ ಇಲ್ಲ. ನಮ್ಮ ಅಣ್ಣನ ಹೆಸರೇ ಆಸ್ತಿ ಐತಿ, ನಮ್ಮಪ್ಪ ನಮ್ಮವನ ಹೆಸರೇ ಆಸ್ತಿ ಐತಿ. ನಮ್ಮಪ್ಪ ನಮ್ಮವ್ ನನಗಂತ ಏನೂ ಮಾಡಿಲ್ಲ. ಅವರ ಕೈ ಎತ್ತಿ ಕೊಟ್ಟಾಗ 10 ರೂಪಾಯಿ ತೊಗೊಂಡು ಚಾ ಕುಡಿದು ಇರು ಮನುಷ್ಯ ರೀ. ನನ್ನ ಹತ್ರ ಏನೂ ಇಲ್ಲ ನೋಡ್ರಿ. ಇದೊಂದು ಪ್ಯಾಂಟು ಇದೊಂದು ಶರ್ಟ್ ಬಿಟ್ಟು ಏನೇನೂ ಇಲ್ಲ. ನಿನಗೆ ಹಿಂಗೆ ಎಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ನೀನ ಬರೋಬ್ಬರಿ ದಾರಿ ಬರ್ತಿ. ಎಲ್ಲಿ ಬೇಕಾದಲ್ಲಿ ಹೋಗು, ನನಗೇನು ತೊಂದರೆ ಇಲ್ಲ. ನೀ ಎಲ್ಲಿ ಕರೆದ್ರೂ ಬರ್ತೀನಿ. ನೀನು ಜೈಲಿಗೆ ಹಾಕಿಸ್ತೀನಿ. ಚಲೋ ಆಯ್ತು. ಮತ್ತು 3 ಹೊತ್ತಿಂದು ಊಟ ಸಿಗ್ತೈತಿ, ಅಲ್ಲೇ ಬಿಟ್ಟು ಆರಾಮಾಗಿ ತಿನ್ಕೊಂಡಿರ್ತೀನಿ. ನಾ ಯಾವುದಕ್ಕೂ ತಲೆ ಕೆಡಿಸ್ಕೊಳಂಗಿಲ್ಲ. ಇದೇನು ಸ್ನೇಹ ಹಿಂಗತಿ ಹೇಳ್ತಾ ಇದ್ದಾರೆ ನಿಮ್ಮ ಹಸ್ಬೆಂಡು? ನೀನು ನೋಡಿದರೆ ಅವರ ಹೆಸರಲ್ಲಿ ಆಸ್ತಿ ಇದೆ ಅಂತ ಹೇಳಿದೆ. ಏನು ಕತೆ ಇದು? ಇಲ್ಲ ಮೇಡಮ್, ಅವ್ರ ಹತ್ರ ಆಸ್ತಿ ಇತ್ತು. ಇವಾಗೇನೋ ಗಿಮಿಕ್ ಮಾಡ್ತಾ ಇದ್ದಾನೆ ಇವನು. ಮೇಡಮ್ ಹೆಂಗಾದ್ರೂ ಧಮಕಿ ಮಾಡಿ ಆಸ್ತಿ ಪೇಪರ್ಸ್ ಎಲ್ಲ ಇಸ್ಕೊಳ್ರಿ, ಗೊತ್ತಾಗುತ್ತೆ ರೀ ಮೇಡಮ್. ಸರಿ ಅಷ್ಟ ಮಾಡ್ತೀನಿ. ಏನ್ಲೇ ಇವ ಆಸ್ತಿ ನನ್ನ ಹೆಸರಲ್ಲಿ ಇಲ್ಲ ಅಂತ ಹೇಳಕತ್ತಾನ? ಏನಿದು ತಗ್ಲಾಟ? ನನಗೆ ಏನು ತಿಳಿವಲ್ದ ಎತ್ತಿ. ಇದು ಏನು ಮಾತಾಡಕತ್ತೇನು? ಆಮೇಲೆ ಇದು ಏನು ನಿಮ್ಮ ಮನಿದು ಆಸ್ತಿ ಎಲ್ಲ ಐತಲ್ಲ, ನಿಮ್ಮ ತಮ್ಮನೇ ಅಲ್ಲ, ತಮ್ಮಲ್ಲ ಸಾರಿ, ಅಣ್ಣ ಮತ್ತು ನಿಮ್ಮಪ್ಪ ನಿಮ್ಮವನ ಹೆಸರಲ್ಲಿ ಆಸ್ತಿ ಐತಲ್ಲ, ಅವೆಲ್ಲ ಕಾಗದ ಪತ್ರ ಇರ್ಬೇಕಲ್ಲ, ಅವನ್ನೆಲ್ಲ ತಂದು ತೋರಿಸ್ರಿ. ಮುಗಿದ ಕತಿ. ಈ ಕಾಗದ ಪತ್ರ ತೋರ್ಸಂದ್ರೆ ಇವನ ಹೆಸರು ಐತಿ ಕಾಗದ ಪತ್ರದಾಗ. ಅದು ಹೆಂಗೆ ಬಿಡಂಗಿಲ್ಲ ಐತಿ. ಆಸ್ತಿ ತೊಗೊಂಡ ಮುಂದಕ್ಕೆ ಹೊಕ್ಕಾಕಿ ಹೋಲ್ ಬಿಡ. ಆಸ್ತಿ ಗಟ್ಟು ಬೆಂಕಿ ಹಚ್ಚಲಿ. ನಮ್ಮ ಹುಡುಗನ ಕೈ ಬಿಡ್ತಾಳ ನೋಡು. ಈಗ ಹೆಂಗೆ ಬಿಟ್ಬಿಟ್ಟು ಹಿಡಿಯಾಕತ್ತ ನಿನಗೆ? ಇಷ್ಟೋತನ ಸುಳ್ಳು ಹೇಳಿದಿ, ಈಗ ತೊಗೊಂಡು ಬರೋಗ. ತಂದು ತೋರ್ಸವನ್ನ ಕಾಗದ ಪತ್ರನ. ನನಗೆ ಯಾಕೆ ಹೆದರಿಕಿ? ತಡಿ ಸದ್ಯಕ್ಕೆ ತೊಗೊಂಬರ್ತಾನೆ. ಯಾವ ಟೀಚರಿ ಕಿಲಿಕಾಯಿ ಎಲ್ಲಿ ಐತ್ವೆ? ಕಾಟಾಗ ಗಾದಿ ಬುಡಕೈತಿ ನೋಡಿಪ್ಪ. ಕಾಗದ ಪತ್ರ ಅಲ್ಲಿ ಅದಾವ ಹೊಲದ್ದು? ಎಲ್ಲ ಅಲ್ಲೇ ಅದಾವ. ಆನಂದ ಏನಿದು? ನೀವು ಒಂದಿಟ ಸುಮ್ಮನೆ ನಿಂತು ನೋಡ್ಬಿ, ಮುಂದೆ ಏನಾಗುತ್ತೆ ಅನ್ನೋದನ್ನ ನಿಂತ್ಕೊಂಡು ನೋಡು. ನಿನಗೆ ಎಲ್ಲ ಗೊತ್ತಾಗುತ್ತೆ. ಅಕಾಯಿ ಮಕಾಯಿ ಆಗಾಕತ್ತತಿ. ಏನೋ ಎಂತ ಏನಾಗತ್ತ ಏನೋ. ನನ್ನ ಮೊಮ್ಮಗನ್ನ ಆಸ್ತಿಗೋಸ್ಕರ ಲಗ್ನ ಆಗಿದ್ದೆ ಅಲ್ಲೇ. ನಿನ್ನ ಮೊಮ್ಮಗ ಬದುಕೋ ಯೋಗ್ಯತೆ ಇಲ್ಲ. ನಾನೇನು ಮಾಡೋಕ್ಕಾಗತ್ತ? ಮತ್ತು ಅವ್ನ ಹೆಂಡತಿ ಆಗೀನಿ, ನನಗೆ ಆಸ್ತಿ ಬೇಕು. ಅಲ್ರಿ ಮೇಡಮರ, ನೀವು ಹುಚ್ಚಿಪ್ಯಾಲಿ ಮಾತು ಕೇಳ್ಕೊಂಡು ಬಂದಿರಲ್ಲ, ಚಂದ ಬಾಳೆ ಮಾಡ್ಕೊಂಡು ತಿನ್ನ ಮುದೇವಿ ಅಂತ ಹೇಳಿದು ಬಿಟ್ಟು ಅದೇನೋ ಟೇಬಲ್ಸ್ ಅಂತ ಏನೋ ತೊಗೊಂಡು ಬಂದಿರಲ್ಲ. ನೀವು ಗಾಡಿ ಅಂತೀನಿ ಕುಡ್ಸೋದು ಬಿಟ್ಟು ವಾಟ್ಸಪ್ ಮಾಡಕತ್ತೀರಲ್ರಿ. ಓ ಅಮ್ಮ, ಲಾಯರ್ ಅಂದ್ರೆ ನನ್ನ ಕೆಲಸನೇ ಇದು. ನಾ ಇವ್ರನ್ನ ಮನೆ ಮುಟ್ಟ ಬಂದು ನನಗೆ ನಾನು ನಿಮ್ಮಿಬ್ರು ಗಂಡ ಅಂತೀನಿ ಬೇರೆ ಮಾಡ್ತೀನಿ ಅಂತೇಳಿ ಬಂದಿರಂಗಿಲ್ಲ. ಇವರಾಗಲೇ ಬಂದು ನನಗೆ ಹೇಳಿರ್ತಾರ, ಅದಕ್ಕೆ ಬಂದೀನಿ. ಇದು ನನ್ನ ಡ್ಯೂಟಿ. ಮುಹೂರ್ತಾಗ ನನ್ನ ಮಗಗೆ ಬಂದು ಜೋಡಾದಿನ ಏನೋ ಸಾಲಿ ಕಲ್ತಾಕಿದಾಳ, ನನ್ನ ಮಗನ ಚಂದ ನೋಡ್ಕೊಂಡು ಹೋಗ್ತಾಳ, ತಿದ್ದಿ ಬುದ್ಧಿ ಹೇಳ್ತಾಳ ಅಂದ್ರೆ ನೀನು ಆಸ್ತಿಗೋಸ್ಕರ ಲಗ್ನ ಆಗಿ ಅಲ್ಲೇ. ನೀವು ನನ್ನ ಎದಕ್ಕೆ ಲಗ್ನ ಮಾಡ್ಕೊಂಡಿದ್ರಿ? ನೀವು ನಮ್ಮ ಅವ್ನ ಆಸ್ತಿ ನನಗೆ ಬರ್ತದೆ ಅನ್ನೋದಕ್ಕೆ ಅಲ್ಲ ಲಗ್ನ ಮಾಡ್ಕೊಂಡಿರೋದು. ಅದನ್ನು ಕೊಡ್ಲಾರ್ದಕ್ಕನ ಇಷ್ಟೆಲ್ಲ ಮಾಡಕತ್ತೀರಿ. ಸುಮ್ಮನೆ ನಿಂತ್ರೆ ಚಲೋ, ಇಲ್ಲ ಅಂದ್ರೆನ ಡೌರಿ ಕೇಸ್ನಾಗ ಒಳಗೆ ಹಾಕಿಸ್ಬಿಡ್ತೀನಿ. ಹುಷಾರಾಗಿರ್ರಿ. ಅದೇನದ ಎಲ್ಲಿ ಒಳಗೆ ಹಾಕಿಸ್ತಿ, ಎದಕ್ಕೆ ಒಳಗೆ ಹಾಕಿಸ್ತಿ? ಓ ಮೈ ಗಾಡ್, ಇವಕ್ಕೆ ಇಂಗ್ಲೀಷ್ ಬೇರೆ ಬರಲ್ಲಲ್ಲ. ವರದಕ್ಷಿಣೆಗೋಸ್ಕರ ಕಿರುಕುಳ ಮಾಡಿದ ಅತ್ತೆ ಅಂತೇಳಿ ಪೊಲೀಸ್ ಸ್ಟೇಷನ್ಯಾಗ ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋ ಯೋ 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 ನಿನ್ನ ನಾಲಿಗೆ ಸೇತ್ ಹೋಗ. ನಾ ಏನು ನಿನಗೆ ಕಷ್ಟ ಕೊಟ್ಟಿನ್ಲಿ? ನಿನ್ನ ನಾಲಿಗೆ ಗಟ್ಟಿಲ್ಲಕ್ಕ ಹೊಡಿಲಿ. ನೀನ ನನಗೆ ಕಾಟ ಕೊಟ್ಟು ಆ ನಮೂನಿ ಉರಿಸ್ಕೊಂಡಿ, ಹೊಟ್ಟೆ ಕೂಡ ಹಾಕ್ಲಿಲ್ಲ. ಈಗ ನೋಡಿದ್ರೆ ಉಲ್ಟಾ ಪಾಟ ಮಾತಾಡ್ತೀಯ ಅನ್ಲೇ. ಮೇಡಮರ, ಕಾಗದ ಪತ್ರ ತಂದಿನ್ರಿ, ಅದು ಏನು ಚೆಕ್ ಮಾಡ್ಕೋಬೇಕೋ ಮಾಡ್ಕೊಳ್ರಿ. ಹೌದಲ್ಲ, ಇವ ಹೇಳಿದ್ದೆಲ್ಲ ಕರೆಕ್ಟ್ ಐತಿ. ಇವನ ಹೆಸರಲ್ಲಿ ಏನೂ ಇಲ್ಲ ಎಲ್ಲ ಅವರಪ್ಪ ಅವನ ಹೆಸರು ಮತ್ತು ಅವ್ರ ಅಣ್ಣನ ಹೆಸರಲ್ಲೇ ಐತಿ, ಮತ್ತು ಅವ್ರ ಅಣ್ಣನ ಹೆಂಡತಿ ಹೆಸರಲ್ಲೇ ಐತಿ. ಇವನ ಹೆಸರು ಏನೂ ಇಲ್ಲ. ಮೇಡಮ್ ಅವ್ರು ಇನ್ನೊಂದು ಸತಿ ಚಂದ ನೋಡ್ರಿ, ಏನಾರ ಫೇಕ್ ಅದು ಮಾಡ್ಯಾರ ನೋಡ್ರಿ. ನಾನು ಲಾಯರ್, ನನಗೆ ಗೊತ್ತಾಗಂಗಿಲ್ಲ ಯಾವ್ದು ಫೇಕ್ ಯಾವ್ದು ಒರಿಜಿನಲ್ ಅಂತೇಳಿ. ಇವು ಒರಿಜಿನಲ್ ಡಾಕ್ಯುಮೆಂಟ್. ಈಗಾರ ಗೊತ್ತಾತಲ್ರಿ ಮೇಡಮರ, ನನ್ನ ಹತ್ರ ಏನೂ ಇಲ್ಲ. ಈಗಿನ ನಾನು ಡೈವರ್ಸ್ ಕೊಡ್ತಾಳ ಅಂದ್ರೆ ಈಗಿನ ನನಗೆ ಏನಾರ ಒಂದಿಟ್ಟು ಕೊಡುವಂಗೆ ಮಾಡಿಬಿಡ್ರಲ್ಲ. ನಾ ಯಾಕೆ ನಿನಗೆ ಕೊಡಬೇಕು? ಇನ್ನು ನೀನೇ ಕೊಡಬೇಕು. ಇದ್ರಾಗ ಏನೋ ನಾಟಕ ಆಡಿ ಏನೋ ಗಿಮಿಕ್ ಮಾಡಿ ನೀನು. ನಾ ಯಾಕೆ ಗಿಮಿಕ್ ಮಾಡಲಿ? ಇದ್ದಿದ್ದನ್ನು ಹೇಳಾಕತ್ತೀನಿ. ಯಾಕ್ರಿ ಮೇಡಮರ, ನೀವೆಲ್ಲ ಕಾಗದ ಪತ್ರ ಓದಿದ್ರಿಲ್ಲ? ಹೌದು ಸ್ನೇಹ, ಅವನ ಹೆಸರು ಏನೂ ಇಲ್ಲ. ನೀನು ನೋಡಿದ್ರೆ ಅವನ ಹೆಸರೇ ಆಸ್ತಿ ಐತಿ ಮನೆ ಐತಿ ಅಂತ ಹೇಳಿದೆ. ಓ ಮೈ ಗಾಡ್, ನನಗೇನಂತ ಅರ್ಥನಾಗವಲ್ರಿ ಮೇಡಮರ. ಇವನ ಹೆಸರಲ್ಲೇ ಆಸ್ತಿ ಇತ್ತು. ಇವನು ಏನೋ ಮಾಡಿದಾನೆ ಮೇಡಮ್. ಇನ್ನೊಂದು ಸತಿ ಚೆಕ್ ಮಾಡಿರಿ. ಎಷ್ಟು ಸಲ ಚೆಕ್ ಮಾಡಿದ್ರು ಅಷ್ಟೇ. ಅವನು ಹೇಳಿದ್ದೇ ನಿಜ. ಇವನ ಹತ್ರ ಏನೂ ಇಲ್ಲ ಅಂತಾರೆ. ಮತ್ತು ಇವನು ನಿನಗೇನು ಕೊಡ್ತಾನೆ ಸಾನ? ಸುಮ್ಮನೆ ತಲೆ ಕೆಡಿಸ್ಕೊಬೇಡ. ಡೈವರ್ಸ್ ಕೊಟ್ಬಿಟ್ಟು ಸುಮ್ಮನೆ ಹೋಗ್ತಾ ಇರೋ ಅಷ್ಟೇ. ಮುಂದಿನ ಜೀವನ ನೋಡ್ಕೊ. ಇಲ್ಲಪ್ಪ ಅಂದಂದ್ರೆ ಇವನ ಜೊತೆ ಜೀವನ ಮಾಡು. ಇಂಥ ಗುಜುಡನ ಜೊತೆ ನಾನು ಜೀವನ ಮಾಡೋದ? ಇವನ ಹೆಸರೇ ಆಸ್ತಿನೂ ಇಲ್ಲ ಅಂದ್ರೆ ಇವನು ಕೂಡ ಏನು ಬಾಳ್ವೆ ಮಾಡೋದು? ಹಂಗಾರ ಅವಾಗೆಲ್ಲ ಆಸ್ತಿ ಅದು ಐತೆ ಅಂತೇಳಿ ಅಂದ್ರು ಎಲ್ಲ ಸುಳ್ಳಿರ್ಬೇಕು. ನನಗೆ ಮೋಸ ಮಾಡಿ ಲಗ್ನ ಆಗಿ ನೀವು ಹೊಳ್ಳಿ ಇಂಥವ್ನು ಕೂಡ ನಾನಿರೋದ? ನನ್ನ ಕೈಲಿ ಆಗಂಗಿಲ್ಲ. ಆಗಂಗಿಲ್ಲ ಅಂದ್ರೆ ಅದೇನೋ ಪೇಪರ್ ಅಂತಾರಲ್ಲ, ಸೈ ಮಾಡಿ ಹೋಗ್ಯವ.
ನನ್ನ ಮೊಮ್ಮಗನ ಜೀವನದಿಂದ ದೂರ ಹೋಗ್ಬಿಡು. ಕಣ್ಣು ಕಾಣ್ಲಾರ್ದ ಹೋಗು. ಈ ಊರಾಗ ಬಂದು ಮತ್ತೆ ಮೆಟ್ಟಾಗಿ ನಿನ್ ಚಾಳಿ ಈ ಊರಾನ ಹೆಣ್ಮಕ್ಳು ಕಲ್ಕೊಂಡು ಮತ್ತೆ ಅವರು ಬಾಳೆ ಮಾಡಕ್ಕಿಲ್ಲ. ನೀನ ಸ್ನೇಹ ಹೆಂಗೀಗ? ಇಲ್ಲ ಮೇಡಮ್, ಇವನ ಜೊತೆ ನನಗೆ ಜೀವನ ಮಾಡೋಕ್ಕಾಗಲ್ಲ. ನಾನು ಡೈವರ್ಸ್ ಕೊಡ್ತೀನಿ. ನನ್ನ ಸಹಿ ಆಗಿದೆ, ಅವನ ಕೈಲೇ ಸಹಿ ಹಾಕಿಸ್ಕೊಳ್ಳಿ. ಇದಕ್ಕೊಂದು ಸಹಿ ಮಾಡಿಬಿಡಿ. ಮತ್ತು ನಿಮ್ಮ ಅಭಿಪ್ರಾಯ ಏನು? ನನ್ನ ಕೂಡ ಬಾಳೆ ಮಾಡಕ್ಕೆ ಆಕಿಗೆ ಇಷ್ಟ ಇಲ್ಲ ಅಂದ್ರೆ ಮತ್ತು ನಾ ಹೆಂಗ್ರಿ ಈಕಿ ಕೂಡ ಬಾಳೆ ಮಾಡ್ತೀನಿ ಅಂತೇಳಿ ಒಪ್ಪಗಲಿ? ನಾನು ಸಹಿ ಮಾಡ್ಕೊಡ್ತೀನಿ ತೋರಿ. ಇವತ್ತಿಗೆ ನಂದು ನಿಂದು ಸಂಬಂಧ ಮುಡ್ಕೊಂತು. ಇನ್ನು ಯಾವತ್ತೂ ನಮ್ಮ ಮನೆ ಕಡೆ ತಲೆ ಹಾಕಕ್ಕೆ ಹೋಗಬೇಡ. ಇನ್ನು ಏನು ಮಕ ನೋಡ್ಕೊಂತ ನಿಂತಿ? ಹೋಗ. ನೋಡಿಲ್ಲ, ನಮ್ಮ ಮನೆ ಆಜು ಬಾಜು ಹಾದಿ ಅಂದ್ರೆ ಮತ್ತು ಅದ್ರದ್ದು ಕತಿನ ಬೇರೆ ಆಗತ್ತೆ. ಏ ಹೋಗಲ್ಲ, ನಿನ್ನ ಮನೆ ಮುಂದೆ ಯಾರು ಬರ್ತಾರ? ನನ್ನ ಮೊಮ್ಮಗ ಹೆಗಲಿ ಏರಿದ ಶನಿ ಇವತ್ತು ಬಿಟ್ಟು ಹೋತವ. ಆನೆ ನಿನ್ನ ಹೆಸರೇ ಹೊಲ ಮನಿ ಎಲ್ಲ ಇತ್ತು. ಇದು ಏನಂತ ಒಂದು ಗೊತ್ತಾಗವಲ್ಲ ಲೇಪ ನನಗೆ. ಏನಿದು ಕಂತರಾಟ? ಮೊದ್ಲೇಕ ನನ್ನ ಹೆಸರಲ್ಲಿ ಇತ್ತು ಬೇವ. ಈಕಿ ಇಂಥದ್ದೆಲ್ಲ ಮಾಡ್ತಾಳಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ನನ್ನ ಆಸ್ತಿನ ಅಣ್ಣನ ಹೆಸರಲ್ಲೇ ಮತ್ತು ದ್ರಾಕ್ಷಿಣಿ ವೈನಿ ಹೆಸರಲ್ಲೇ ಟ್ರಾನ್ಸ್ಫರ್ ಮಾಡಿಬಿಟ್ಟೆ. ನಮ್ಮ ಮುಂದೆ ಏನೂ ಮಿಸಗ್ಲಿಲ್ಲ ಲೇಪ ನೀನು. ಅಪ್ಪನ ಮುಂದೆ ಹೇಳಿದ್ದೆ, ಹಿಂಗಾಗುತ್ತೆ ಹಿಂಗಾಗತ್ತೆಪ್ಪ ಅಂತೇಳಿ. ಆತಪ್ಪ ಮಾಡು ಅಂತನ್ನ, ಅದಕ್ಕೆ ಮಾಡಿದೆ. ಚಲೋ ಕೆಲಸ ಮಾಡಿದ್ ನೋಡು. ಇಲ್ಲಾಂದ್ರೆ ಅನಾಯಕ ಇದ್ರ ಗುಡ್ಡಿಗೆ ಆಸ್ತಿ ಬಿಡಿಯೋದಾಕಿತ್ತು. ಆಕೆ ಆಸ್ತಿಗೋಸ್ಕರ ನಿನ್ನ ಲಗ್ನ ಆದಂಗಿದ್ಲ ತಮ್ಮ ಆಕೆ. ಇಲ್ಲ, ನನಗೂ ಗೊತ್ತಾಯ್ತು ಆಕಿ ಹಿಂಗೆ ಏನೋ ಒಂದು ಮಾಡ್ತಾಳೆ ಅಂತೇಳಿ. ನಾನು ಮೊದ್ಲೇಕ ಲಾಯರ್ ಹತ್ರ ಹೋಗಿ ಕೇಳಿದೆ, ಹಿಂಗೆ ಅಂತೇಳಿ. ಅವರು ನನಗೆ ಇದನ್ನು ಐಡಿಯಾ ಕೊಟ್ಟರು. ಅದಕ್ಕೆ ಇದನ್ನು ಮಾಡಿದೆ. ಚಲೋ ಆತು ಬಿಡಪ್ಪ. ನೋಡು, ಇದು ನಿನಗೆ ಆಟ್ಕೊಂಡು ಪಿಡ ಹೋತು ಆತಮ್ಮ. ನಮ್ಮ ಕಡೆದು ಒಂದು ಹುಡುಗಿ ಐತಿ, ಚಲೋ ಭಾಳ ಆಕಿ. ಆಕಿನ ತೆಗೆದು ಲಗ್ನ ಮಾಡ್ತೀವಿ. ಲಗ್ನ ಮಾಡ್ಕೊಂಡು ಚಂದಾಗಿರು. ಯಮ್ಮ, ನನಗೆ ಯಾವ ಲಗ್ನ ಬೇಡ, ಮೂರ್ತ ಬೇಡ, ಏನೂ ಬೇಡ. ನಾನು ನಮ್ಮಪ್ಪ ನಮ್ಮವ್ವ ನಮ್ಮ ಅಣ್ಣನ ನೋಡ್ಕೊಂಡು ತಣ್ಣಗಿದ್ದು ಬಿಡ್ತೀನಿ. ನನಗೆ ಲಗ್ನ ಅಂದ್ರೆ ಜಿಗುಪ್ಸೆ ಬಂದುಬಿಟ್ಟತ್ ಬಿ. ಹಂಗಂದ್ರೆ ಹೆಂಗೆ? ನಿನಗೂ ಒಂದು ಸಂಸಾರ ಮಾಡ್ಕೋ. ಬೇಡವಾ, ನನಗೆ ಯಾವ ಸಂಸಾರ ಬೇಡ, ಏನೂ ಬೇಡ. ನೀವೆಲ್ಲ ಅದಿರಲ್ಲ ನಾನು ನೋಡ್ಕೊಳಕ್ಕೆ, ಮತ್ತೆ ಯಾಕೆ ಬೇಕು? ಎಷ್ಟು ದಿನದಾರಪ್ಪ ನಾನು ನಿಮ್ಮಪ್ಪ? ನಾಳೆ ನಮ್ಗೇನ್ಕಿನಾರ ಆದ್ರೆ ನೀನು ನೋಡ್ಕೊಳೋರು ಯಾರು? ನನ್ನ ಹೇಳ್ತಿದಾರಲ್ಲ. ಇದ ದಿನ ಇದ ಕಾಲ ಇದ ಬುದ್ಧಿ ಇರಂಗಿಲ್ಲಪ್ಪ. ನಿಂದು ಅನ್ನೋದನ್ನ ಒಂದು ಮಾಡ್ಕೊ. ನಿಂದು ಒಂದು ಸಂಸಾರ ಕಟ್ಕೋ. ಇದೇನು ಆಸ್ತಿ ಐತಲ್ಲ ಹಾಳೆ, ಅದನ್ನ ನಿನ್ನದು ಸುದ್ದಿ ಮಾಡ್ಕೋ. ಬೇಡವಾ, ನಮ್ಮ ಅಣ್ಣನ ಹೆಂಡತಿ ಹೆಂಗದಾರ ಅನ್ನೋದು ಗೊತ್ತೈತಿ. ಒಂದಿಷ್ಟು ದಿನ ಅವ್ರ ಹೆಸರಲ್ಲೇನೇ ಇರಲಿ. ಅವ್ರೇನು ನಂದು ಕಸ್ಕೊಂಡು ತಿಂತಾರನ? ಅಂಥ ಬುದ್ಧಿ ಇರಲ್ಲ. ಇನ್ನೂ ಅಂಥ ಹೊಲಸು ಬುದ್ಧಿ ಇರೋದು ನನ್ನ ಹತ್ರನ. ಅವ್ರ ಹತ್ರ ಅಂಥ ಹೊಲಸು ಬುದ್ಧಿ ಇಲ್ಲ. ಗೋಲಿ ಲಗ್ನನ ರಾಗ ನಾಳೆ ಹೆಣ್ಣು ನೋಡ್ಬರು ಅಂತಮ್ಮ. ನನಗೆ ಹೆಣ್ಣು ನೋಡೋದು ಪಣ್ಣು ನೋಡೋದು ಅದು ಏನೂ ಇಷ್ಟ ಇಲ್ಲ. ನೀವು ಯಾವಾಗ ಇಷ್ಟು ಒತ್ತಾಯ ಮಾಡಕತ್ತೀರ ಅಂದ್ರೆ ಆತ, ನಿಮ್ಮ ಆಸೆನೂ ನಾನು ನಿರಾಸೆ ಮಾಡಂಗಿಲ್ಲ. ನೀವ ನೋಡ್ಕೊಂಬರ್ರಿ. ನೀವು ಯಾವ ಹುಡುಗಿಗೆ ಕೈ ಮಾಡಿ ತೋರಿಸ್ತೀರೋ ಆಕೆ ಹೋಗಿ ತಾಳಿ ಕಟ್ತೀನಿ ಅಷ್ಟೇ. ಸುಮ್ಮನೆ ಏನು ಮಾಡೋಣ ಗೊತ್ತಾನೆ, ಯಾಜಿ ಮಿಸಾಜಿ ಮಾಡಿಬಿಡುನು. ಖರ್ಚಿನ ಮಾಡಿದೆ ಅದಕ್ಕೆ ಇವತ್ತು ಫೋನ್ ಮಾಡಿ ಎಲ್ಲ ಮಾತಾಡ್ಬಿಡ್ತೀನಿ. ಆಟ ಮಾಡ್ರಿ ಅತ್ಯಾರ. ಯವ್ವ ಎಷ್ಟು ಧೈರ್ಯದಕ್ಕೆ ನೋಡಲಿ. ಆಕೆ ಧೈರ್ಯ ಮೆಚ್ಚಬೇಕಾದಿದ್ದ. ಹೆಂಗೆ ಬಂದಿದ್ಲು ನೋಡಕಿ. ಆಕೆ ವಯಸ್ಸೇನು ಮಾತೇನು. ಆಕೆ ಮಾತಾಡೋ ಮಾತು ನೋಡಿ ನಾನು ಆಕಿನ ಬಾಯಿ ತಕ್ಕೊಂಡ ನೋಡಕ್ಕೆ ನಿಂತಿದ್ನವ. ಈಟು ವಯಸ್ಸಿನಾಗ ಎಷ್ಟು ಮಾತಾಡ್ತಾಳ, ಏನು ಕತಿ. ಕೆಟ್ಟ ಚಾಲು ಐತೈತಿ ಹುಡುಗಿ. ತುಟಿಗೆ ಹೊಂದಂಗಿಲ್ಲ, ಬಾಯಿ ಹೊಂದಂಗಿಲ್ಲ. ನೀವು ನೋಡಿದ್ರಲ್ಲ ಆ ಸಹನಕ್ಕೆ ನಟ್ಟು ಆ ಮಗ್ಗಿನ ಜಡಿ ಅದನ್ನು ಹಾಕಿ ಫೋಟೋ ತೆಗ್ಸುನು. ಒಂದಿಟ ತಯಾರು ಮಾಡ್ಕೊಂಬರೋಗು. ಆ ಫೋಟೋದ ಅವಂಗೆ ಫೋನ್ ಹಚ್ಚಿಸಿ ಕರೆಸುತ್ತೀನಿ ನಾ. ಐತಿ. ಜೀವನದಾಗ ಏನೇನು ಕಷ್ಟ ಬರ್ತಾವೋ ಏನೇನು ಬರ್ತಾವೋ ಯವ್ವ ದೇವ್ರ. ತಪ್ಪು ಮಾಡೋದು ಸಹಜ ರೀ. ಆದ್ರೆ ತಪ್ಪು ಮಾಡಿ ಹೊಳ್ಳಿ ಅದ್ರಾಗ ಕಲಿಸಾಡಬಾರ್ದು. ಜೀವನ ಪರ್ಯಂತ ಹಂಗೆ ಹೋಗ್ಬಿಡುದ. ತಿಳ್ಕೊಂಡು ಜೀವನ ಮಾಡ್ಬೇಕು.